मंगलम कौसलेन्द्राय महनीय गुणात्मने चक्रवर्ती तनूजाय सार्वभौमाय मंगलम लक्ष्मीनाथ समारंभां नाथयामुन मध्यमाम् अस्मदाचार्य पर्यन्तां वन्दे गुरुपरम्परां श्रीमत्काश्यपदुग्धवारिधिविदुं वेदान्त विद्वत्वरम् श्रीरामानुजयोगि पुंगवगुणा ध्यानेन सन्मार्गदम् श्रीनारायण योगी पाद विनुतं ख्यातं गुणैरुत्तमै विश्वक्सेन गुरुत्तमं बुधवरं वंदे मुदा सान्वयम् ಶ್ರೀ ಲಕ್ಷ್ಮೀನಾರಾಯಣ ಭಗವಾನ ಕಿ ಜಯ. ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾವು ಶ್ರೀಮದ್ ಭಾಗವತ ಮಹಾಪುರಾಣದ ಅಂತರ್ಗತದಲ್ಲಿ ಬರುವ ಗಜೇಂದ್ರ ಮೋಕ್ಷ ಸ್ತುತಿಯ ಚರ್ಚೆಯನ್ನು ಮಾಡುತ್ತೇವೆ. ಶ್ರೀಮದ್ ಭಾಗವತ ಮಹಾಪುರಾಣ ವೇದವ್ಯಾಸ ಋಷಿಗಳು ರಚಿಸಿರೋದು. ಅದು ಸಂಸ್ಕೃತದಲ್ಲಿ ಬರುತ್ತೆ. ಅದು ಸ್ತುತಿಯ ರೂಪದಲ್ಲಿದೆ. ಅದೇ ರೀತಿ ಅದರ ವಿಶ್ಲೇಷಣೆಯನ್ನು ನಾವು ಒಂದು ಕಥೆಯ ರೂಪದಲ್ಲಿ ಮಾಡಬಹುದು. ಆ ಕಥೆ ಹೇಗೆಂದರೆ, ಇದು ಸತ್ಯುಗದ ಕಥೆ. ಸತ್ಯುಗದಲ್ಲಿ ಒಂದು ಕಾಡಿನಲ್ಲಿ ಒಂದು ಆನೆ ವಾಸವಾಗಿರುತ್ತದೆ. ಆ ಆನೆ ತನ್ನ ಗುಂಪಿಗೆ ರಾಜ. ಅವನು ಶ್ರೀಮನ್ನಾರಾಯಣನ ಭಕ್ತ. ಆತನ ಹೆಸರು ಗಜೇಂದ್ರ. ಒಂದಿನ ಶ್ರೀಮನ್ನಾರಾಯಣನ ಪೂಜೆಗಾಗಿ ಅವನು ಈ ತಾವರೆ ಹೂವನ್ನು ತಗೊಂಡು ಬಂದು ನಾನು ಸ್ವಾಮಿಯ ಪೂಜೆ ಮಾಡಬೇಕು ಅಂತ ನಿಶ್ಚಯ ಮಾಡುತ್ತಾನೆ. ಆ ನಿಶ್ಚಯಿಸಿ ಅವನು ಕಾಡಿನ ಸರೋವರಕ್ಕೆ ಹೋಗುತ್ತಾನೆ. ಆ ಸರೋವರದಲ್ಲಿ ತಾವರೆ ಪುಷ್ಪಗಳು ಇರುತ್ತವೆ. ಆ ತಾವರೆ ಪುಷ್ಪವನ್ನು ತಗೊಂಡು ಬರಲು ಸರೋವರದ ಒಳಗೆ ಇಳಿಯುತ್ತಾನೆ. ಆ ಸರೋವರದಲ್ಲಿ ಒಂದು ಮೊಸಳೆ ಇರುತ್ತದೆ. ಆ ಮೊಸಳೆ ಈ ಗಜೇಂದ್ರ ಬರುತ್ತಿದ್ದನ್ನು ನೋಡಿ ಕಾದು ಅವನು ಯಾವ ಸಮಯಕ್ಕೆ ಈ ಸರೋವರದ ಸ್ವಲ್ಪ ಒಳಗೆ ಹೋಗುತ್ತಾನೋ ಬಂದು ಅವನ ಕಾಲನ್ನು ಹಿಡಿದು ಎಳೆಯಲು ಶುರು ಮಾಡುತ್ತಾನೆ. ಆ ಗಜೇಂದ್ರ ತನ್ನ ಇಡೀ ಶಕ್ತಿಯನ್ನು ಉಪಯೋಗಿಸುತ್ತಾನೆ ಆ ಮೊಸಳೆಯ ಬಾಯಿಯಿಂದ ತನ್ನ ಪಾದವನ್ನು ಬಿಡಿಸಲಿಕ್ಕೆ. ಆದರೆ ಅದು ಆಗುವುದಿಲ್ಲ. ಅವನ ಹಿಂದೆ ಆತನ ಇಡೀ ಗುಂಪು ಬಂದಿರ್ತದೆ. ಸರಿ, ನನ್ನ ಶಕ್ತಿಯಿಂದ ನಾನು ಈ ಮೊಸಳೆಯ ಬಾಯಿಯಿಂದ ನನ್ನ ಪಾದವನ್ನು ತೆಗೆಯಕ್ ಆಗ್ತಾ ಇಲ್ಲ ಅಂತ ತನ್ನ ಗುಂಪಿನ ಕಡೆಗೆ ನೋಡಿ ಅವನು ಕಿರಿಸ್ತಾನೆ. ತನ್ನ ಗುಂಪನ್ನು ಕರೆಯುತ್ತಾನೆ, ಬನ್ನಿ ನನ್ನನ್ನ ಈ ಮೊಸಳೆಯ ಬಾಯಿಯಿಂದ ಬಿಡಿಸಿ ಅಂತ. ಆದರೆ ಆ ಗುಂಪಿನ ಆನೆಗಳು ಹೆದರ್ಕೊಂಡು ಆ ನೀರಿನಲ್ಲಿ ಇಳಿಯೋದಿಲ್ಲ. ಅವಾಗ ಅವನು ತನ್ನ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿಯೂ ಸಹ ನಾನು ಈ ಮೊಸಳೆಯ ಬಾಯಿಯಿಂದ ತನ್ನ ಕಾಲನ್ನು ಬಿಡಿಸೋಕ್ಕಾಗ್ತಿಲ್ಲ. ನನ್ನ ಗುಂಪಿನ ಆನೆಗಳು ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಕೊನೆಯದಾಗಿ ತನ್ನ ಆರಾಧ್ಯ ದೈವನಾದ ಶ್ರೀಮನ್ನಾರಾಯಣನ್ನು ಕರೆಯುತ್ತಾನೆ. ಶ್ರೀಮನ್ನಾರಾಯಣ ಈ ಆನೆಯ ಕರೆಗೆ ತಕ್ಷಣವೇ ಗರುಡಾರೂಢನಾಗಿ ಬಂದು ಆ ಮೊಸಳೆಯನ್ನು ತನ್ನ ಸುದರ್ಶನ ಚಕ್ರದಿಂದ ಸಾಯಿಸಿ ಗಜೇಂದ್ರನನ್ನು ಉದ್ಧರಿಸುತ್ತಾನೆ. ಈ ಗಜೇಂದ್ರ ತನ್ನ ಇಡೀ ಅದರ ಮುಂದಿನ ಎಂತ ಆಯಸ್ಸು ಎಷ್ಟಿತ್ತು ಅಷ್ಟು ತನ್ನ ಭಜನಾನಂದಿನಾಗಿ ಸ್ವಾಮಿಯ ಭಜನೆ ಪೂಜೆ ಅರ್ಚನೆಯನ್ನು ಮಾಡಿ ಅಂತ್ಯ ಸಮಯದಲ್ಲಿ ವೈಕುಂಠಕ್ಕೆ ಹೋಗುತ್ತಾನೆ. ಆ ವೈಕುಂಠಕ್ಕೆ ಹೋದಾಗ ಅವನು ನೋಡಿದ್ದೇನೆಂದರೆ, ಈ ಮೊಸಳೆ ನನ್ನ ಕಾಲನ್ನು ಹಿಡಿದು ನನ್ನನ್ನ ಎಳೆಯುತ್ತಿತ್ತಲ್ಲ, ಆ ಮೊಸಳೆ ನನ್ಕಿನ ಮುಂಚೆ ಈ ಒಂದು ಏನ್ ಮಾಡ್ತಾ ಇದೆ ಅಂತ ಅವನು ಮನಸ್ಸಲ್ಲಿ ಒಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಅವನು ಹೋಗಿ ಶ್ರೀಮನ್ನಾರಾಯಣನ ಹತ್ರ ಕೇಳ್ತಾನೆ ಗಜೇಂದ್ರ. ಅವಾಗ, ಸ್ವಾಮಿ, ಈ ಮೊಸಳೆ ನನ್ನನ್ನು ಹಿಂಸಿಸುತ್ತಿತ್ತು, ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡ್ತು. ಆದ್ರೆ ನೀನು ಏನಕ್ಕೆ ಈ ಮೊಸಳೆಗೆ ನೀನು ವೈಕುಂಠವನ್ನು ನೀಡಿದ್ದೀಯಾ ಅಂತ. ಅದಕ್ಕೆ ಸ್ವಾಮಿ ಶ್ರೀಮನ್ನಾರಾಯಣ ಉತ್ತರವನ್ನು ನೀಡುತ್ತಾರೆ, ಗಜೇಂದ್ರ, ನೀನು ನನ್ನ ಭಕ್ತ. ಇವನು ನಿಜ ನಿನ್ನನ್ನು ಸಾಯಿಸಲು, ನಿನ್ನನ್ನು ಹಿಂಸಿಸಲೇ ಆ ಕಾರ್ಯದಿಂದಲೇ ನಿನ್ನ ಕಾಲವನ್ನು ಹಿಡಿದಿದ್ದ ಸರಿ. ಆದರೆ ನೀನು ನನ್ನ ಭಕ್ತನಾದ ಕಾರಣ ನಿನ್ನ ನನ್ನ ಭಕ್ತನ ಶರಣಾಗತನಾದ ಪುಣ್ಯಕ್ಕೆ ಅವನಿಗೆ ವೈಕುಂಠ ಸಿಕ್ತು ಅಂತ ಪ್ರತಿ ಉತ್ತರಿಸುತ್ತಾರೆ. ಆಗ ಗಜೇಂದ್ರನಿಗೆ ಎಷ್ಟು ಸಂತೋಷವಾಗುತ್ತದೆ ಅಂದರೆ, ಸ್ವಾಮಿ, ನೀನು ಎಷ್ಟು ಉದಾರ ಮನಸ್ಸನ್ನವನು,
ಇನ್ನು ಭಕ್ತ ಪ್ರತಿಪಾಲಕ, ದೀನು ದಯಾಲ ಅಂತ ಎಲ್ಲ ಹೇಳಿ ಸ್ವಾಮಿಯನ್ನು ಕುರಿತು ಸ್ತುತಿ ಮಾಡುತ್ತಾನೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತಂದ್ರೆ, ಸ್ವಾಮಿ ಕೃತ್ಯವನ್ನು ಮಾತ್ರ ನೋಡಿದ್ದು, ಅವನು ನನ್ನ ಭಕ್ತನ ಕಾಲ್ ಹಿಡಿದಿದ್ದಾನೆ, ನನ್ನ ಭಕ್ತನ ಶರಣಾಗತನಾಗಿದ್ದಾನೆ. ನನ್ನ ಭಕ್ತರ ಶರಣಾಗತರಿಗೆ ನಾನು ಅವ್ರನ್ನೂ ಉದ್ಧಾರ ಮಾಡಬೇಕು. ಅವರೆಷ್ಟೇ ಪಾಪಿಯಾಗಿದ್ರು ಸಹ ಅವನು ನನ್ನ ಭಕ್ತನ ಸಂಘದಿಂದ ವೈಕುಂಠಕ್ಕೆ ಸೇರ್ಲೇಬೇಕು ಅಂತ ಸ್ವಾಮಿ ಆ ಮೊಸಳೆಯನ್ನು ವೈಕುಂಠಕ್ಕೆ ನೀಡುತ್ತಾರೆ. ಇದಕ್ಕೆ ಏನ್ ಅರ್ಥ ಅಂದ್ರೆ, ಭಕ್ತ ಒಬ್ಬ ಮನುಷ್ಯನ ಜೀವನದಲ್ಲಿ ನಾರಾಯಣನದಾಗ್ಲಿ ಶಿವನದಾಗ್ಲಿ ನೀವು ಯಾರ ದೇವ್ರ ಪೂಜೆ ಮಾಡ್ತಿರೋ ಸರಿ, ಒಬ್ಬ ಭಕ್ತನ ಸಂಘವಿರಬೇಕು. ಆ ಸಂಘದ ಕಾರಣ ನೀವೆಷ್ಟೇ ಪಾಪಕರ್ಮ ಮಾಡಿರ್ಲಿ, ನೀವೆಷ್ಟೇ ಪುಣ್ಯಕರ್ಮ ಮಾಡಿರ್ಲಿ, ಸ್ವಾಮಿ ಅದನ್ನೆಲ್ಲ ನೋಡ್ದೆ ಇವನು ನನ್ನ ಭಕ್ತನ ಸೇವೆ ಮಾಡಿದ್ದಾನೆ, ನನ್ನ ಭಕ್ತನ ಶರಣಾಗತನಾಗಿದ್ದಾನೆ, ಅವನ ಉದ್ಧಾರ ನನ್ನ ಕರ್ತವ್ಯ ಅಂತ ಅಂದ್ಬಿಟ್ಟು ಸ್ವಾಮಿ ನಮ್ಮನ್ನು ಉದ್ಧರಿಸುತ್ತಾರೆ. ಈ ಕಥೆಯ ಮೂಲಕ ಏನ್ ಅರ್ಥ ಆಗ್ಬೇಕಂದ್ರೆ, ಭಕ್ತನ ಶರಣಾಗತ ಆಗಲೇಬೇಕು. ನಮ್ಮ ಜೀವನದಲ್ಲಿ ಒಬ್ಬ ಭಕ್ತ ಇರಲೇಬೇಕು. ಆ ಭಕ್ತ ಯಾರು ಇರಬಹುದು ಅಂದ್ರೆ, ಇವತ್ತಿನ ನಮ್ಮ ಆಚಾರ್ಯರು, ರಾಮಾನುಜಾಚಾರ್ಯರಾಗಬಹುದು, ಶಂಕರಾಚಾರ್ಯರಾಗಬಹುದು, ಮಾಧ್ವಾಚಾರ್ಯರಾಗಬಹುದು. ಇಂಥ ಅನೇಕ ಮಹಾಪುರುಷರ ಸಂಘ ನಮ್ಮ ಜೀವನದಲ್ಲಿ ಇದ್ರೆ ನಿಶ್ಚಿತವಾಗಿ ನಮ್ಮ ಜೀವನ ಉದ್ಧಾರವಾಗುತ್ತದೆ. ಇದೇ ಗಜೇಂದ್ರ ಮೋಕ್ಷದ ಮಹಾತ್ಮೆ. ಹಿಂದಿನ ಜನ್ಮದಲ್ಲಿ ಈ ಮೊಸಳೆ ಮತ್ತೆ ಆನೆ ಯಾರಾಗಿದ್ದರು, ಏನಕ್ಕೆ ಈ ಜನ್ಮ ಬಂತು ಅಂತ ತಿಳಿಯೋಣ ಬನ್ನಿ. ಹಿಂದಿನ ಜನ್ಮದಲ್ಲಿ ಗಜೇಂದ್ರ ಆನೆ ಇಂದ್ರಜುಮ್ನ ರಾಜನಾಗಿರ್ತಾನೆ. ಆ ಜನ್ಮದಲ್ಲೂ ಸಹ ಸ್ವಾಮಿ ಶ್ರೀಮನ್ ನಾರಾಯಣನ ಭಕ್ತನಾಗಿರುತ್ತಾನೆ. ಋಷಿಗಳಿಗೆ ಒಂದು ಅವಮಾನ ಮಾಡಿ ಶಾಪಗ್ರಸಿತನಾಗಿ ಆನೆಯ ರೂಪ ತಾಳಿ ಬಂದಿರ್ತಾನೆ. ಅದೇ ರೀತಿ ಆ ಮೊಸಳೆ ಗಂಧರ್ವ ರಾಜಕುಮಾರನಾಗಿರ್ತಾನೆ. ಆ ಗಂಧರ್ವ ರಾಜಕುಮಾರನು ಸಹ ಋಷಿಗಳಿಗೆ ಅವಮಾನ ಮಾಡಿ ಋಷಿಗಳಿಂದ ಶಾಪಗ್ರಸ್ತನಾಗಿ ಈ ಮೊಸಳೆಯ ರೂಪದಲ್ಲಿ ಬಂದಿರುತ್ತಾನೆ. ಈ ಆನೆಯು ಮೊಸಳೆಯು ಹಿಂದಿನ ಜನ್ಮದಲ್ಲಿ ನಾರಾಯಣನ ಭಕ್ತರಾಗಿದ್ದ ಕಾರಣದಿಂದ ಶ್ರೀಮನ್ ನಾರಾಯಣನೇ ಸ್ವಯಂ ಬಂದು ಅವರ ಉದ್ಧಾರವನ್ನು ಮಾಡಿತ್ತು. ಉದ್ಧಾರ ಅಂದ್ರೆ ಈ ಸಂದರ್ಭದಲ್ಲಿ ಉದ್ಧಾರ ಅಂದ್ರೆ ಮೋಕ್ಷವನ್ನು ನೀಡಿತ್ತು. ಇವತ್ತಿನ ನಾವು ನಮ್ಮ ಸಿಚುವೇಶನ್ ಪ್ರಕಾರ ಈ ಕಥೆಯನ್ನು ಹೇಳಬೇಕು ಅಂದ್ರೆ, ಆ ಗಜೇಂದ್ರ ಆನೆ ಯಾವ್ದಿತ್ತು ಅದು ನಾವುಗಳು. ಆ ಸರೋವರ, ತಾವರೆ ಹೂವಿನ ಸರೋವರ ಯಾವುದು ಅಂದ್ರೆ ಅದು ಇಲ್ಲಿನ ಸಂಸಾರ. ಆ ಮೊಸಳೆ ಯಾವುದು ಅಂದ್ರೆ ಈ ಸಂಸಾರದಲ್ಲಿ ಇರುವ ಷಡ್ ವಿಕಾರಗಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಈರ್ಷೆ, ಇವೆಲ್ಲ ವಿಕಾರಗಳು ಆ ಮೊಸಳೆಯ ರೂಪದಲ್ಲಿ ನಾವು ಕಾಣಬಹುದು. ನಾವು ಆ ತಾವರೆ ಹೂವಿನ ಸುಂದರತೆಯನ್ನು ನೋಡಿ ಆ ಸರೋವರದ ಒಳಗೆ ಇಳಿದ್ಬಿಡ್ತೀವಿ. ಆ ಮೊಸಳೆ ನಮ್ಮ ಕಾಯ್ತಾ ಇರುತ್ತೆ, ಆ ಸರೋವರಕ್ಕೆ ಬಂದಿದ ತಕ್ಷಣ ನಮ್ಮನ್ನ ಹಿಡಿದು ಕಬ್ಬಳಿಸಬೇಕು ಅಂತ. ಅದು ಕಬ್ಬಳಿಸ್ಕೊಬಿಡುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಆನೆ ರೂಪದಲ್ಲಿ ಗಜೇಂದ್ರ ಏನ್ ಮಾಡ್ದ, ಅವನು ಶ್ರೀಮನ್ ನಾರಾಯಣನ ಶರಣಾಗತನಾದ. ಅವನು ಬೇಡ್ಕೊಂಡ, ಸ್ವಾಮಿ ನನ್ನನ್ನು ಮೊಸಳೆಯ ಬಾಯಿಯಿಂದ ಬಿಡಿಸು ಅಂತ. ಅದೇ ರೀತಿ ನಾವು ಸ್ವಾಮಿಯ ಶರಣಾಗತರಾಗಿ ಸ್ವಾಮಿ ಬೇಡ್ಕೋಬೇಕು. ಈ ಸಂಸಾರದ ಸರೋವರದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ ಸ್ವಾಮಿ, ಈ ವಿಕಾರಗಳನ್ನು ನಮ್ಮನ್ನ ಬಿಡ್ತಾ ಇಲ್ಲ, ನೀನೇ ನಮ್ಮನ್ನ ಕಾಪಾಡಬೇಕು, ಬಂದು ಕಾಪಾಡು. ಆವಾಗ ನಾರಾಯಣ ಹೇಗೆ ಗಜೇಂದ್ರನ ಉದ್ಧಾರಕ್ಕೆ ಬಂದೋ, ಇವತ್ತಿಗೂ ಸಹ ನಾವು ಆ ತರ ಕರೆದ್ರೆ ಖಂಡಿತ ಬರ್ತಾನೆ. ಆ ವಿಶ್ವಾಸವನ್ನು ಹಿಡಿದು ನಾವು ನಾರಾಯಣನ ಅಥವಾ ನಮ್ಮ ಇಷ್ಟ ದೇವರನ್ನು ನಾವು ಬೇಡ್ಕೊಂಡ್ರೆ ಖಂಡಿತ ಸಹ ಇವತ್ತಿಗೂ ಸಹ ಶ್ರೀಮನ್ ನಾರಾಯಣನಾಗ್ಲಿ ನಮ್ಮ ಇಷ್ಟವಾದ ದೇವರಾಗ್ಲಿ ಬಂದು ನಮ್ಮನ್ನ ಕಾಪಾಡುತ್ತವೆ. ಇದೇ ಗಜೇಂದ್ರ ಮೋಕ್ಷದ ಮಹಾತ್ಮೆ. ವೀಕ್ಷಕರೇ, ನಿಮ್ಮೊಂದಿಗೆ ಈ ಕಥೆಯನ್ನು ಹೇಳಬೇಕು ಅಂತ ಆಶಯವಿತ್ತು, ಅದನ್ನ ಹೇಳಿದ್ದೀವಿ. ನೀವು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಇನ್ನೂ ಪ್ರೋತ್ಸಾಹ ನೀಡಿ. ಇನ್ನು ಇದೇ ತರ ನಮ್ಮ ಭಾಗವತ ಮಹಾಪುರಾಣದ ಕಥೆಗಳಾಗ್ಲಿ, ಬೇರೆ ಪುರಾಣಗಳ ಕಥೆಗಳಾಗ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀವಿ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ
ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಮಂಗಲಂ ಯತಿರಾಜಾಯ ಶ್ರೀಭಾಷ್ಯಾಮೃತದಾಯಿನೇ ಸೌಲಭ್ಯ ಪರಿಪೂರ್ಣಾಯ ಮಹಾಪೂರ್ಣಾಯ ಮಂಗಲಂ. ಧನ್ಯವಾದಗಳು.